2,000 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ದಾರೆ. 2,000 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ರಿಂದವ ಎಷ್ಟೋ ಸಂಸಾರಗಳು ಕುಲಂಕುಷ ನಡೀತವೆ. ಗೃಹಲಕ್ಷ್ಮಿದು ಬಂದೈತೆ, ಅದರಿಂದ ನಮ್ಗೆ ಅನುಕೂಲ ಆಗಿದೆ. ಹೌದು, ತುಂಬ ಒಂದು ಸಂಸಾರಕ್ಕೆ 2,000 ಬೇರೆ ಎಲ್ಲಿಂದನೋ ಬರುತ್ತೆ ಅಂದರೆ ತುಂಬ ಅನುಕೂಲ ಆಗುತ್ತೆ ಸರ್. ಮುದ್ದನ್ಮೇಗೌಡ ಈ ಸಲ ಟಿಕೆಟ್ ಕೊಟ್ಟವ್ರೆ ಕಾಂಗ್ರೆಸ್ ಅವರು. ಹೆಂಗೆ ಸರ್ ರಾಜಕೀಯ ನಡೀತೈತಿ ಸರ್? ಗುಬ್ಬಿ ತಾಲೂಕಿಗೆ ಹೇಳಬೇಕು ಅಂತ ನಾವು ನಮ್ಮ MLA ವಾಸು ಶ್ರೀನಿವಾಸರವರು ಜನಪ್ರಿಯ ಶಾಸಕರು, ಆದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಾವು ಕಂಡಂಗೆ ಆ ಥರ ಏನು ಅವ್ಯವಹಾರಗಳು ಏನು ಮಾಡಿಲ್ಲ, ಉತ್ತಮ ರೀತಿ ವ್ಯವಹಾರ ಮಾಡಿದ್ದಾರೆ. ನಾವೆಲ್ಲರೂ ಮುದ್ದನ್ಮೇಗೌಡರು ಬೆಂಬಲಿಸಬೇಕು ಅಂತ ಮಾಡ್ಕೊಂಡಿದ್ದೀವಿ. ಗ್ಯಾರಂಟಿ ಯೋಜನೆಗಳು ಕೂಡ ಜಾರಿಯಲ್ಲಿವೆ, ಅದು ಎಷ್ಟು ಮಟ್ಟಿಗೆ ಜನಗಳಿಗೆ ಸಹಾಯ ಆಗಿದೆ? ಅದು ಗ್ಯಾರಂಟಿ ಯೋಜನೆಗಳು ಕಾಲ್ಪನಿಕರೋ ಅಥವಾ ಈ ಕ್ಷಣದಲ್ಲಿ ಕಣ್ಣೋರ್ಸ ಮಾಡಿರೋ ಅದು ಗೊತ್ತಿಲ್ಲ. ಒಟ್ಟಿನಾಗೆ ಅದೆಲ್ಲ ಅವರ ಅಂದರೆ ಈ ಯೋಜನೆಗಳು ಬಂದಿರೋದು ಅವರಿಗೆಲ್ಲ ಅನುಕೂಲಗಳು ಆಗಿವೆ. ಆಗಿದೆ, ಅನುಕೂಲಗಳಾಗಿದೆ. ಹೌದು, ಒತ್ತು ಕೊಡ್ತಾರೆ, ತುಂಬ ಅನುಕೂಲ ಆಗುತ್ತೆ. ಈಗ 2,000 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ದಾರೆ. 2,000 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ರಿಂದವ ಎಷ್ಟೋ ಸಂಸಾರಗಳು ಕುಲಂಕುಷ ನಡೀತವೆ. ಸಣ್ಣ ಪುಟ್ಟ ವ್ಯವಹಾರಕ್ಕೆಲ್ಲ ಅನುಕೂಲ ಆಗುತ್ತೆ. ಈಗ ಈ ಮಹಿಳೆ ದುಡ್ದುಬಿಟ್ಟು ಒಂದು ಕೂಡಿಕ್ಕಿ ವ್ಯವಹಾರ ಮಾಡ್ಬೇಕಾದ್ರೆ ಬರೀ ಕಷ್ಟ ಆಗೋದು. 2,000 ರೂಪಾಯಿ ಗೌರ್ಮೆಂಟಿಂದ ಬರೋದ್ರಿಂದವ ಒಂಥರ ಅನುಕೂಲನೇ ಆಯ್ತು, ಅವ್ರಿಗೆ ಅನುಕೂಲ ಆಯಿತು. ಇದು ರೇಷನ್ದು, ಎಲೆಕ್ಟ್ರಿಕ್ ಬಿಲ್ದು ಇದೆಲ್ಲ ಹೆಂಗೆ? ಎಲೆಕ್ಟ್ರಿಕ್ ಬಿಲ್ದು ಅಂತಂದರೆ ಎಲೆಕ್ಟ್ರಿಕ್ ಬಿಲ್ ಏನು ಗೊತ್ತದ, ಅಟ್ಲೀಸ್ಟು ಬಡವ್ರ ಮನೆಗೆ ತಿಂಗಳಿಗೆ 100-150 ರೂಪಾಯಿ ಬರೋದು. ಆ ಎಲೆಕ್ಟ್ರಿಕ್ಕಿಂದ ಬಡವ್ರಿಗೇನು ಅಂತ ಅನುಕೂಲ ಆಗಲ್ಲ. ಜನಸಾಮಾನ್ಯರಿಗೆ ಅಂದರೆ ಸ್ವಲ್ಪ ಏನು ಒಂದು 500-600 ರೂಪಾಯಿ ಬಿಲ್ ಬರೋ ಅಂಥವ್ರಿಗೆ ಅನುಕೂಲ ಆಗುತ್ತೆ ಅಷ್ಟೇ. ಅನುಕೂಲ ಆಗೈತೆ ಒಟ್ಟೆ ಅನುಕೂಲ ಆಗಿದೆ. ಈಗ 50 ರೂಪಾಯಿ ಒಂದು ಅಜ್ಜಿ ಇರ್ತದೆ ಮನೆ ಒಳಗೆ, ಅಟ್ಲೀಸ್ಟ್ ಅದೇ ಮಾಡ್ತದೆ, ಒಂದು ಲೈಟ್ ಹಾಕೊಂಡಿರ್ತದೆ. 50 ರೂಪಾಯಿ ಏನು ಬೆನಿಫಿಟ್ ಬಂತವ್ರಿಗೆ ಅಲ್ವಾ? ಮಿಕ್ಸ್ ಆದರು. ಅದರಿಂದ ಇದು ಅಕ್ಕಿದು ಈ ಥರದ್ದೆಲ್ಲ ಏನು? ಅಕ್ಕಿದು ಬಿಡಿ, ಅದು ಮಾಮೂಲಿ ಕೊಡ್ತಾರೆ, ಅದನ್ನು ಅದರ ಅದೇನು ಸಮಸ್ಯೆ ಇಲ್ಲ. ಏನೋ ಬಡವರಿಗೆ ಒಂದು ಚಿನ್ನ ಗಂಜಿನೋ ಪಂಜನೋ ಸ್ವಲ್ಪ ಅನುಕೂಲ ಆಗುತ್ತೆ, ಅನುಕೂಲ ಆಗ್ತಾ ಇದೆ. ಏನು ಆಗದ ನಂತರ ಅಸಹಾಯಕರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಈಗ ಓವರಾಲ್ ಈ ಬೆಲೆ ಏರಿಕೆಗಳ ಬಗ್ಗೆ ಮಾತಾಡೋದಾದ್ರೆ, ಈ ಬೆಲೆ ಏರಿಕೆ ನಡುವೆ ಈ ಥರದೊಂದು ಯೋಜನೆ ಬಂದಿದ್ದು ಒಳ್ಳೇದು ಅಂತಾರೆ, ಕೆಟ್ಟದು ಅಂತಾರೆ? ಅಲ್ಲ, ಈ ಯೋಜನೆ ಬಂದಿತ್ತು ಒಳ್ಳೇದೆಯಾ. ಇದು ಬೆಲೆ ಅಂತಂದರೆ ದೇಶಕ್ಕೆ ಬಂದಿರೋ ಬೆಲೆ, ವೈಜ್ಞಾನಿಕ ಬೆಲೆ ಇಲ್ಲ. ಈಗ ಒಂದು ಅಂತಂದರೆ, ಈಗ ಇಲ್ಲಿ ಗುಬ್ಬಿನಲ್ಲಿ ಒಂದು ಬೆಂಕಿ ಪಟ್ಟ ಬೆಲೆ ₹1 ಇದ್ದರೆ ಡೆಲ್ಲಿನಲ್ಲೂ ಒಂದೇ ಬೆಲೆ ಇರ್ತದೆ. ಅದು ವೈಜ್ಞಾನಿಕ ಬೆಲೆ ಮಾಡಬೇಕದನ್ನು. ಈ ಕೊಪ್ಪರಿ ಉದಾಹರಣೆ ಕೊಪ್ಪರಿ ತಗೊಳ್ಳೀಗ, ಈ ಕೊಪ್ಪರಿ ಇಲ್ಲೊಂದು ರೇಟ್ ಇದ್ರೆ ಡೆಲ್ಲಿ ಒಂದು ರೇಟ್ ಇರ್ತದೆ ಅಲ್ವರ? ಅವೆಲ್ಲ ರೈತರಿಗೆ ವೈಜ್ಞಾನಿಕ ಬೆಲೆ ಮಾಡಿದರೆ ಅನುಕೂಲ ಆಗುತ್ತೆ. ಬೆಂಬಲ ಬೆಲೆ, ಕಡ್ಡಾಯ ಬೆಂಬಲ ಮಾಡಬೇಕು. ಈಗ ಒಬ್ಬ ಸೇಟು ಒಂದು ಬೆಂಕಿ ಪಟ್ಟಣವ ಇಲ್ಲಿ ಗುಬ್ಬಿ ಒಳಗೂ ₹1 ಮಾರ್ತಾನೆ, ಡೆಲ್ಲಿ ಒಳಗೆ ₹1 ಮಾರ್ತಾನೆ. ಈಗ ಕೊಪ್ಪರಿ ಇಲ್ಲಿ ಒಂದು 8,500 ರೂಪಾಯಿ ಇದ್ದರೆ ಅದೇ ಡೆಲ್ಲಿ ಒಳಗೆ ವೇರಿಯೇಷನ್ ಇರ್ತದೆ. ಒಂದು ವೈಜ್ಞಾನಿಕ ಬೆಲೆ ಮಾಡಬೇಕು, ಕಡ್ಡಾಯವಾದಂಥ ಬೆಲೆ ಮಾಡಬೇಕು. ಎಲ್ಲ ಕಡೆ ಒಂದೇ ರೀತಿಯ ಬೆಲೆ ಥರ ಬೆಲೆ ಮಾಡಬೇಕು. ಸೀಸನ್ಗೆ ಎಷ್ಟು ಇರ್ತದೆ ಅಷ್ಟು ಮಾಡಬೇಕು. ಅಂದರೆ ಏನು ಗೊತ್ತದೆ, ಈಗ ಸುಗ್ಗಿ ಟೈಮ್ನಲ್ಲಿ ರಾಗಿ ಬೆಳಿತೀವಿ, ರಾಗಿ ಅವಾಗ ಕಡಿಮೆ ತಗೊಂತಾರೆ. ಒಂದು ಸಣ್ಣ ಎಕ್ಸಾಂಪಲ್ಲು, ಈಗ ಬೇಸಿಗೆ ಬಂದಾಗ ಸುಮಾರು ಜಾಸ್ತಿ ಆಗುತ್ತೆ. ಆಗ ಅದು ಮಾಡೋಕೆ ಹೋಗ್ಬಾರ್ದು, ವೈಜ್ಞಾನಿಕ ಬೆಲೆ ಒಂದೇ ಬೆಲೆ ಇರಬೇಕು. ಆ ಥರ ಕೇಳ್ತಾ ಇದ್ರು. ಓಕೆ, ಈಗ ಹಂಗಾದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಈ ಸಲ ತುಮಕೂರಲ್ಲೂ ಕೂಡ, ಇಡೀ ಕರ್ನಾಟಕದಲ್ಲಿ ಅಂತ? ಇದು ಅಂದರೆ ನನ್ನ ಒಬ್ಬನ ವೈಯಕ್ತಿಕ ವಿಚಾರ ಅಲ್ಲ. ಈ ಕೆಲವ್ರು ಏನು ಮಾಡ್ತಾರೆ, ಬೆನ್ನಿ ಚೂರಿ ಹಾಕಂತ ಇರ್ತಾರೆ. ಸರ್ಕಾರದ ಅನುಕೂಲ ಪಡ್ಕೊಂಡಿದ್ರು ಕೆಲವರು ಅದನ್ನ ಏನೋ ಒಂಥರ ಉದ್ದೇಶನ ಮಾಡ್ಕೊತಾರೆ. ಅದು ಮನಸ್ಸಿನಾಗಿರೋ ಅಂತಾರೆ ಮಾತ್ರ ಅದನ್ನು ಅನುಕೂಲ ಮಾಡ್ಕೊತಾರೆ ಅಷ್ಟೇ. ಅನುಕೂಲ ಪಡ್ಕೊಂಡು ಓಟ್ ಹಾಕ್ತಾರೆ. ಇಲ್ಲ ಅಂದರೆ ವಿರುದ್ಧವಿದ್ದು ಬೇಕು ಅಂತಾನೆ ವಿರುದ್ಧ ಮಾಡ್ಕೊಂಡು ಅದನ್ನು ಅನುಭವಿಸ್ಕೊಂಡು ಹೋಗ್ತಾರೆ ಅಷ್ಟೇ. ನಿಮ್ಮ ಹೆಸರು ಸರ್? ನರಸಿಂಹಮೂರ್ತಿ ನಾಗಸಂದ್ರ ಅಂತ ಹೇಳ್ಬಿಟ್ಟು. ಗೃಹಲಕ್ಷ್ಮಿದು ಬಂದೈತೆ, ಅದರಿಂದ ನಮ್ಗೆ ಅನುಕೂಲ ಆಗಿದೆ. ಬಸ್ ಫ್ರೀ ಬಿಟ್ಟವ್ರೆ, ಅದರಿಂದ ಅನುಕೂಲ ಆಗಿದೆ. ಮತ್ತು ರೇಷನ್ ದುಡ್ಡು, ಅದೂ ರೇಷನ್ ತಗೊಳ್ತಿದ್ದಂಗೆ 850, ನಮ್ಮಲ್ಲಿ 5 ಜನ, ಅದರಿಂದ 850 ರೂಪಾಯಿ ಬೀಳುತ್ತೆ. ಯೋಜನೆ ಆಗಿದೆ ಸರ್, ಅನುಕೂಲ ಆಗಿದೆ ಸರ್. ಮುಂಚೆ ಅಂದರೆ ನಾವು ಎಲ್ಲೋ ಹೊರಗಡೆ ಓಡಾಡಬೇಕಾದ್ರೆ ನಮ್ಮ ಖರ್ಚಿಗೆ ಅಂತ
ನಾವು ಗಂಡಸರಿಗೆ ಕೇಳಬೇಕಾಗಿತ್ತು. ಈಗ ಆ ಥರ ಅಲ್ಲ, ಸಡನ್ಲಿ ನಾವೆಲ್ಲರೂ ಹೋಗ್ಬೋದು ಅಂದರೆ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅದು ನಮ್ಮ ಅನುಕೂಲ ಆಗಿದೆ ಬಸ್ ಫ್ರೀಯಿಂದ. ಮತ್ತು ಗೃಹಲಕ್ಷ್ಮಿ ದುಡ್ಡಿಂದ 2,000 ರೂಪಾಯಿ ತಿಂಗಳ ಬರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಲೇಡೀಸ್ಗೆ. ಯಾವ ಥರದೆಲ್ಲ ಅದನ್ನ ಖರ್ಚು ವೆಚ್ಚ ಮಾಡ್ಕೊತೀವಿ? ಖರ್ಚು ವೆಚ್ಚ ನೋಡಿ, ಒಂದು ಸ್ಕೂಲ್ ಮಕ್ಕಳದೇ ಫೀಸ್ ಇರುತ್ತೆ, ಇಲ್ಲ ನಮ್ಮದೇ ಏನೋ ಪರ್ಸ್ನಲ್ ಇದು ಖರ್ಚಿರುತ್ತೆ, ಅದಕ್ಕೆಲ್ಲ ಗಂಡಸರಿಗೆ ಕೇಳಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಹೌದು, ತುಂಬ ಒಂದು ಸಂಸಾರಕ್ಕೆ 2,000 ಬೇರೆ ಎಲ್ಲಿಂದನೋ ಬರುತ್ತೆ ಅಂದರೆ ತುಂಬ ಅನುಕೂಲ ಆಗುತ್ತೆ ಸರ್. ಅನುಕೂಲ ಆಗುತ್ತೆ. ಇನ್ನು ಯಾವ್ಯಾವ ಬೇರೆ ಬೇರೆ ಯೋಜನೆಗಳು ನಿಮಗೆ ಬರ್ತಿದೆ? ನಮ್ಗೆ ಯಾವುದು ಬರ್ತಾ ಇಲ್ಲ ಸರ್. ರೇಷನಿಂದ ಒಂದು ಬಂದೈತೆ, ಮತ್ತೆ 2,000 ಕರೆಂಟಿಂದು, ಅದು ಕರೆಂಟಿಂದ ಒಂದು ಫ್ರೀ ಆಗಿದೆ, ಅದು ಬರ್ತಾ ಇತ್ತು ಸರ್. ಅದೊಂದು ಬರ್ತಿದೆ. 2,000 ಅಕ್ಕಿದೊಂದು 4 ಆಯ್ತು ಸರ್. 4 ಯೋಜನೆ ಫಲವನ್ನು ಹೌದು ಸರ್, ಪಡ್ತಿದ್ದೀವಿ. ಈಗ ಇದು ಎಲೆಕ್ಷನ್ ಹತ್ರ ಬಂತಲ್ಲ, ಈ ಎಲೆಕ್ಷನ್ ಈ ಕಾಂಗ್ರೆಸ್ಸಿಂದ ಮುದ್ದನಮೇಗೌಡರು ಮತ್ತೆ ನಿಂತವ್ರೆ. ಮುದ್ದನಮೇಗೌಡರು ಲಾಸ್ಟ್ ಟೈಮ್ ನಿಂತಿರಲಿಲ್ಲ, ಸೋಮಣ್ಣವರು ನಿಂತಿದ್ದಾರೆ. ಈ ಯಾರು ಬರ್ತಾರೆ ಅಂತ ಅನ್ಸುತ್ತೆ ನಿಮಗೆ ಇಲ್ಲಿ? ಸರ್, ಅದು ಬರ್ತದೆ ಅಂತ ಕನ್ಫರ್ಮ್ ನಾವು ಇವರೇ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಅಂದಾಜು ಇಷ್ಟೆಲ್ಲ ಅನುಕೂಲ ಪಡೆದಿರೋರು ಮತ್ತೆ ನಿಯತ್ತಿದ್ರೆ ಮನುಷ್ಯ ಜನ ಅವ್ರಿಗೆ ಮುಂದೆ ತರಬೇಕು ಅಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಅವರು ಸರ್, ಅದೇ ನಾನು ಹೇಳಿಲ್ವಾ, ಯಾರು ಅದು ಅವ್ರವ್ರ ಅದೃಷ್ಟ ಅಂತ ಹೇಳ್ಬೋದು. ಈಗ ನಮಗೆ ಅದೃಷ್ಟ ಐತೆ, ಈ ಟೈಮಲ್ಲಿ ಇದು ಆಗ್ತೈತೆ, 5 ಅನುಕೂಲ ಆಗೈತೆ, ಹಂಗೆ ಅವ್ರ ಮುಂದೆ ಅವ್ರವ್ರ ಅನುಕೂಲ ಅದು ನಾವು ಹಿಂಗೆ ಅಂತ ಹೇಳಕ್ಕಾಗಲ್ಲ ಸರ್. ಅಷ್ಟೇ, ಯಾರೇ ಬರಲಿ, BJP ಅನ್ನೋದಲ್ಲ, ಕಾಂಗ್ರೆಸ್ ಅನ್ನೋದಲ್ಲ, ದಳ ಅನ್ನೋದಲ್ಲ, ಜನಗಳ ಬಗ್ಗೆ ಯೋಚನೆ ಮಾಡ್ಬೇಕು ಅಷ್ಟೇ. ಜನಗಳ ಬಗ್ಗೆ ನೋಡ್ಬೇಕು ಅಲ್ವಾ ಸರ್? ನಿಮ್ಮ ಹೆಸರು ಮೇಡಮ್? ಸರ್, ಫೌಜಿಯಾ ಬಾನು ಸರ್. ಫೌಜಿಯಾ ಬಾನು ಇಲ್ಲಿವರೆಗೆ